ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಮೊದಲು ಶಿವರಾತ್ರಿ ಅಂದರೆ ನೆನಪಾಗೋದು ತಂಬಿಟ್ಟು. ತಂಬಿಟ್ಟು ಒಂದು ಹಳೆ ಕಾಲದ ರೆಸಿಪಿ ಆಗಿರುತ್ತೆ. ತಂಬಿಟ್ಟು ಮಾಡಬೇಕಾದ್ರೆ ಸಿಂಪಲಾಗಿ ಟೇಸ್ಟಿಯಾಗಿ ಯಾವ ರೀತಿ ತಂಬಿಟ್ಟು ಮಾಡೋದು ಅಂತ ನಾನು ಇವತ್ತು ಹೇಳ್ಕೊಡ್ತೀನಿ. ಮೊದಲಿಗೆ ತಂಬಿಟ್ಟಿಗೆ ಬೇಕಾಗಿರುವ ಸಾಮಗ್ರಿಗಳನ್ನೆಲ್ಲ ನೋಟ್ ಮಾಡ್ಕೊಳ್ಳಿ. ಫಸ್ಟು ತಂಬಿಟ್ಟಿಗೆ ಬೇಕಾಗಿರೋದು ಎಳ್ಳು, ಒಂದು ಬಟ್ಲು ಉರ್ಗಡ್ಲೆ, ಒಂದು ಬಟ್ಲು ಅಕ್ಕಿ, ಒಂದು ಬಟ್ಲು ಕಡಲೆಬೀಜ, ಒಂದು ಬಟ್ಲು ಕೊಬ್ಬರಿ, ಒಂದು ಅಚ್ಚಿನಷ್ಟು ಬೆಲ್ಲ, ಕಲ್ಸಕ್ಕರೆ, ಏಲಕ್ಕಿ, ಬಾದಾಮಿ. ಇಷ್ಟು ರೆಡಿಯಾಗಿದ್ದರೆ ನಮಗೆ ರೆಡಿ. ಈಗ ಹೇಳಿರುವ ಸಾಮಗ್ರಿಗಳಲ್ಲಿ ಕೆಲವೊಂದನ್ನು ಹುರಿದಿಟ್ಕೋಬೇಕು. ಯಾಕೆ ಈ ಥರ ಹುರಿದಿಟ್ಕೋಬೇಕು ಅಂತಂದರೆ ಹಸಿ ವಾಸನೆ ಹೋಗುತ್ತೆ, ತುಂಬ ದಿನ ಇರುತ್ತೆ. ಅಕ್ಕಿ ಹುರಿದು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ನೆಕ್ಸ್ಟ್ ಕಡಲೆ ಬೀಜನ ಹುರಿಯೋಣ. ಕಡಲೆ ಬೀಜ ಹುರಿಬೇಕು, ಚೆನ್ನಾಗಿ ಹುರಿಬೇಕು. ಆದಷ್ಟು ಇದನ್ನು ಲೋ ಫ್ಲೇಮಲ್ಲೇ ಹುರಿಬೇಕು. ಈ ಥರ ಹುರಿಯೋದ್ರಿಂದ ಕಡಲೆ ಬೀಜ ಗಟ್ಟಿಯಾಗಿರುತ್ತೆ, ಜಾಸ್ತಿ ಬೇಗ ಹಾಳಾಗಲ್ಲ. ತಂಬಿಟ್ಟು ಒಂದು ವಾರದ ಗಂಟ ಇಟ್ಕೊಂಡು ತಿನ್ಬೋದು. ಇದನ್ನು ಸಣ್ಣ ಉರಿನಲ್ಲೇ ಆದಷ್ಟು ಹುರಿದು ಒಂದು ಸೈಡ್ಗೆ ತಟ್ಟೆಗೆ ಹಾಕಿಡಬೇಕು. ನೆಕ್ಸ್ಟು ಉರ್ಗಡ್ಲೆನ ಒಂದು ಮಿಕ್ಸಿನಲ್ಲಿ ಹಾಕಿ ಚೆನ್ನಾಗಿ ಪುಡಿ ಮಾಡ್ಕೊಳ್ಳೋಣ. ಪುಡಿ ಅಂದರೆ ತುಂಬ ಪುಡಿ ಅಲ್ಲ, ಸುಮ್ಮನೆ ಒಂದು ಎರಡು ಇದ್ರ ಬರ್ಬರಕ್ಲ ಥರ ಸ್ವಿಚ್ ಆಫ್ ಮಾಡಿ ಸ್ವಿಚ್ ಆನ್ ಮಾಡೋದು, ಆ ಥರ ಮಾಡಿ ಇಟ್ಕೊಳ್ಳಿ. ನೆಕ್ಸ್ಟು ಕಡಲೆ ಬೀಜ ಹುರಿದು ಒಂದು ಸೈಡ್ಗೆ ಇಟ್ಟಿದ್ವಲ್ಲ, ಅದು ಒಂದು ಸ್ವಲ್ಪ ತಣ್ಣಗಾಗಿರುತ್ತೆ. ಅದ್ರದ್ದು ಸ್ವಲ್ಪ ಸಿಪ್ಪೆ ತೆಗೆದು ಒಂದು ಸೈಡಿಗೆ ಎತ್ತಿಟ್ಕೊಳ್ಳೋಣ. ಎಳ್ಳನ್ನ ಹುರಿಬೇಕು. ಎಳ್ಳನ್ನ ಹುರಿಯೋದ್ರಿಂದ ಹಸಿ ವಾಸನೆ ಹೋಗುತ್ತೆ. ಎಳ್ಳು ವಾಸನೆ ಆ ಥರ ಏನೂ ಇದಾಗೋದಿಲ್ಲ. ಇದನ್ನು ಸಣ್ಣ ಉರಿನಲ್ಲಿ ಲೋ ಫ್ಲೇಮ್ನಲ್ಲೇ ಚೆನ್ನಾಗಿ ಹುರ್ಕೋಬೇಕು. ಇದು ಹುರ್ಕೊಂಡ ನಂತರ ಇದಕ್ಕೇ ಸ್ವಲ್ಪ ಕೊಬ್ಬರಿನ ಹಾಕ್ಕೊಂಡು ಇದನ್ನು ಹುರಿಯೋಣ. ಸ್ವಲ್ಪ ಮೀಡಿಯಮ್ ಫ್ಲೇಮ್ನಲ್ಲೇ ಹಾಕ್ಕೊಂಡು ಚೆನ್ನಾಗಿ ಹುರಿಬೇಕು. ಈ ಥರ ಉರಿತಾ ಎಲ್ಲನೂ ಒಂದು ತಟ್ಟೆಗೆ ಹಾಕಿಟ್ಕೊಳ್ಳೋಣ. ನೆಕ್ಸ್ಟು ಬೆಲ್ಲದ ಪಾಕನ ರೆಡಿ ಮಾಡಿ ಇಟ್ಕೋಬೇಕು. ನಾನು ಆದಷ್ಟು ಬೆಲ್ಲದ ಪಾಕನ ಸೋಸಿ ಇಟ್ಕೊಂಡಿರ್ತೀನಿ. ಏಕೆಂದರೆ ಅದರಲ್ಲಿ ಏನಾದ್ರು ಕಡ್ಡಿ ಅಥವಾ ಸಣ್ಣ ಪುಟ್ಟದ್ದು ಏನಾದ್ರು ಕಸ ಆ ಥರ ಇದ್ದರೆ ಎಲ್ಲ ಸೋಸಿದ ತಕ್ಷಣವೇ ಅಲ್ಲೇ ಇದಾಗ್ಬಿಡುತ್ತೆ. ಈ ಥರ ಸೋಸ್ಕೊಳ್ಳದೆ ಹೋದರೆ ಅದ್ರದ್ದು ಕಡ್ಡಿ ಅಥವಾ ಇನ್ನೇನಾದ್ರು ಸಣ್ಣ ಆ ಥರ ಏನಾದ್ರು ಇದ್ದರೆ ಅದು ತಿಂಡಿನ ಹಾಳು ಮಾಡಿಬಿಡುತ್ತೆ. ಆದಷ್ಟು ಸೋಸಿ ನೀಟಾಗಿ ಸೋಸಿ ಒಂದು ಸೈಡಿಗೆ ಎತ್ತಿಟ್ಕೊಂಡು ಅದಕ್ಕೆ ಆದಷ್ಟು ಸಣ್ಣ ಉರಿನೂ ಬೇಡ, ಜಾಸ್ತಿ ಉರಿನೂ ಬೇಡ. ಆದಷ್ಟು ಮೀಡಿಯಮ್ ಫ್ಲೇಮ್ನಲ್ಲಿ ಒಂದೇ ಒಂದು ಎಳೆ ಪಾಕಕ್ಕಿಂತನೂ ಕಡಿಮೆ ನೀಟಾಗಿ ಪಾಕ ಮಾಡಿ ಇಟ್ಕೊಂಡು ಈಗ ನಾವು ಹೇಳಿದ್ವಲ್ಲ ಅದೆಲ್ಲನೂ ಪುಡಿ ಮಾಡಿ ಇಟ್ಕೊಂಡು ಚೆನ್ನಾಗಿ ನೈಸಾಗಿ ಇದಕ್ಕೆ ಹಾಕಬೇಕು. ಸ್ವಲ್ಪ ಆದಷ್ಟು ಸಣ್ಣ ಉರಿನಲ್ಲೇ ಮಾಡಿ, ಜಾಸ್ತಿ ಉರಿ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಆ ಥರ ಉರಿ ದಪ್ಪ ಮಾಡ್ಕೊಂಡು ಮಾಡಿದ್ರೆ ಫುಲ್ಲು ರೆಸಿಪಿನೇ ಹಾಳಾಗ್ಬಿಡುತ್ತೆ. ಈ ಥರ ನಾನು ಬೆಲ್ಲ ಎಲ್ಲ ಕರಗಿಸಿ ಇಟ್ಕೊಂಡಿದ್ದೆ. ಒಂದೆಳೆ ಪಾಕನೂ ಬೇಡ, ಇದು ಮೀಡಿಯಮ್ ಜಾಸ್ತಿ ಪಾಕ ಮಾಡ್ಕೊಬಿಟ್ರೆ ತಂಬಿಟ್ಟು ಏನಾಗ್ಬಿಡುತ್ತೆ, ತುಂಬ ಗಟ್ಟಿ ಆಗಿಬಿಡುತ್ತೆ, ಮಾಡೋಕ್ಕಾಗೋದಿಲ್ಲ. ಕಲ್ಲು ಥರ ಆಗ್ಬಿಡುತ್ತೆ. ಗಟ್ಟಿ ಅಂದರೆ ಗಟ್ಟಿ ಆಗಿಬಿಡುತ್ತೆ. ಈ ಥರ ಮಾಡ್ಕೋಬೇಕು. ನೆಕ್ಸ್ಟ್ ಇದಕ್ಕೆಲ್ಲ ನಾವು ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದೆಲ್ಲನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಕೈ ಬಿಡದೆ ಇದ್ದಂಗೆ ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡಬೇಕು. ಉರ್ಗಡ್ಲೆ ಬರ್ಬರಕ್ಲಾಗೆ ರುಬ್ಕೋಬೇಕು, ಕಡಲೆ ಬೀಜನೂ ಬರ್ಬರಕ್ಲಾಗೆ ರುಬ್ಕೋಬೇಕು. ಕೊಬ್ಬರಿ ತುರಿ ಮತ್ತು ಎಳ್ಳು ಇತ್ತಲ್ಲ ಅದನ್ನು ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದೆಲ್ಲ ಹಾಕಿ ಒಂಚೂರು ಏಲಕ್ಕಿ, ಬಾದಾಮಿ ಹಾಕಿ ಮತ್ತು ನೆಕ್ಸ್ಟ್ ಅದ್ರ ಮೇಲೆ ಒಂದು ಸ್ವಲ್ಪ ಕಲ್ಸಕ್ಕರೆನ ಹಾಕಿ ಚೆನ್ನಾಗಿ ತಿರುಗಿಸ್ಬಿಟ್ಟು ಸ್ಟವ್ನ ಆಫ್ ಮಾಡಿಬಿಡ್ಬೇಕು. ಸ್ಟವ್ನ ಮತ್ತೆ ಉರಿ ಕೊಟ್ಟೋಕ್ಕೆ ಹೋಗಬೇಡಿ. ಒಂದು ನೀಟಾಗಿ ಕಲಿಸ್ಬಿಟ್ಟು ಆದಷ್ಟು ಸ್ಟವ್ನ ಆಫ್ ಮಾಡೋಕ್ಕೆ ಟ್ರೈ ಮಾಡಿ. ಆಫ್ ಮಾಡಿದ್ರೇ ಚೆನ್ನಾಗಾಗೋದು. ನೀವೇನಾದ್ರು ಉರಿ ಕೊಟ್ಕೊಂಡೇ ನೀವು ಉಂಡೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿಬಿಟ್ರೆ ಅದು ಗಟ್ಟಿಯಾಗಿಬಿಡುತ್ತೆ. ಈಗ ಉಂಡೆ ಕಟ್ಟಕ್ಕೆ ರೆಡಿಯಾಗಿದೆ. ಉಂಡೆ ಕಟ್ಟು ನೋಡಬೇಕು ಅದು ನೀಟಾಗಿದೆಯಾ ಅಂತ. ಒಂಚೂರು ನೀರನ್ನ ಕೈ ಹಚ್ಕೊಂಡು ಉಂಡೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡಬೇಕು. ನೀಟಾಗಿ ಉಂಡೆ ಕಟ್ಟಿ ಒಂದು ಸೈಡ್ಗೆ ಎತ್ತಿಕ್ಬಿಟ್ರೆ ಒಂದು ಸ್ವಲ್ಪ ಹೊತ್ತಾದಮೇಲೆ ಅದೆಲ್ಲ ಅಬ್ಸರ್ವ್ ಮಾಡ್ಕೊಂಡಿರುತ್ತೆ ಸ್ವೀಟು ಎಲ್ಲ ನೀಟಾಗಿ. ಆಮೇಲೆ ಉಂಡೆ ಕಟ್ಟಿ
ಒಂದು ಸೈಡ್ಗೆ ಎತ್ತಿಕ್ಬೇಕು. ಒಂದು ಸ್ಪೂನ್ ತುಪ್ಪನೂ ಹಾಕಬೇಕು. ತುಪ್ಪ ಹಾಕಿದ್ರೆ ನೀಟಾಗಿ ಇರುತ್ತೆ, ಬೇಗ ಉಂಡೆ ಕಟ್ಬೋದು. ಆಮೇಲೆ ಟೇಸ್ಟ್ ಸ್ವಲ್ಪ ಆದಷ್ಟು ಚೆನ್ನಾಗಿ ಕಲಿಸ್ಬೇಕು. ಒಂಚೂರು ಗಂಟಿಲ್ಲದೆ ಇರೋ ಥರ ಕಲಿಸ್ಬೇಕು. ಗಂಟಿದ್ರೆ ತಿನ್ನೋಕ್ಕೂ ಆಗೋದಿಲ್ಲ. ಸ್ವಲ್ಪ ಬಿಸಿ ಇರುತ್ತೆ, ಆದಷ್ಟು ಒಂಚೂರು ತಣ್ಣೀರು ಪಕ್ಕದಲ್ಲಿ ಇಟ್ಕೊಂಡು ಬೌಲಲ್ಲಿ ಕಲಿಸ್ಕೊಂಡು ಉಂಡೆ ಮಾಡಬೇಕು. ನೀಟಾಗಿ ಉಂಡೆ ಕಟ್ತಾ ಗೊತ್ತಾಗ್ಬಿಡುತ್ತೆ ನಿಮಗೆ ಅದು ಉಂಡೆ ಬಂದಿದೆಯಾ ಅಂತ. ಒಂಚೂರು ಬೇಕಾದ್ರೆ ಟೇಸ್ಟ್ಗೆ ಸ್ವೀಟ್ ಸರಿಯಾಗಿದೆಯಾ ಅಂತ ನೋಡಿಕೊಂಡು ಸ್ವೀಟ್ನ ನೋಡ್ಕೋಬೇಕು. ಸಿಹಿ ಅಂಶ ಇದೆಯಾ, ಕಮ್ಮಿ ಆಗಿದೆಯಾ, ಜಾಸ್ತಿ ಆಗಿದೆಯಾ ಅಂತ ಮಾಡಿ ಒಂದು ಸೈಡಿಗೆ ಎತ್ತಿಕ್ಬಿಡಿ. ಇದಾಗಿತ್ತು ತಂಬಿಟ್ಟನ್ನ ಬ್ಲಾಗ್. ಇವತ್ತು ನೀವು ತಂಬಿಟ್ಟು ಮಾಡ್ಕೊಂಡು ತಿಂದು ನೋಡಿ ಯಾವ ರೀತಿ ಆಗಿದೆ ಅಂತ ನೋಡಿ. ಎಷ್ಟು ಹಿಂಗಂದ ತಕ್ಷಣ ಎಷ್ಟು ಚೆನ್ನಾಗಿ ಮುರಿದ ತಕ್ಷಣವೇ ನೀಟಾಗಿ ಓಪನ್ ಆಯಿತು. ಇದೇ ಥರ ಸಾಫ್ಟಾಗಿ ರುಚಿಕರವಾಗಿ ಚೆನ್ನಾಗಿ ಮಾಡೋ ಥರ ಇದು ಮಾಡಿ, ನೀವು ಮಾಡಿ ನಿಮ್ಮ ಮನೆಯವ್ರಿಗೂ ತಿನ್ನಿಸಿ. ಇದಾಗಿತ್ತು ಇವತ್ತಿನ ತಂಬಿಟ್ಟಿನ ಬ್ಲಾಗ್.